ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಮಾರ್ಚ್ 24ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೆಂಗಳೂರು ಚಲೋ ಹಾಗೂ ಬೃಹತ್ ಹೋರಾಟ ಸಂಕಲ್ಪ ಸಮಾವೇಶ ಮಾಡುವುದಾಗಿ ಒಕ್ಕೂಟದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದೆರಡು ದಶಕಗಳಿಂದ ಪರಿಶಿಷ್ಟ ಸಮುದಾಯಗಳ ಮಧ್ಯೆ ಅಪಸ್ವರ, ಅಪನಂಬಿಕೆ ಬಿತ್ತಲಾಗುತ್ತಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 1919ರ ಮಿಲ್ಲರ್ ಕಮಿಷನ್, 1935ರ ದೇಶದ ಮೊದಲ ಪರಿಶಿಷ್ಟ ಜಾತಿ ಹಾಗೂ 1950ರ ಸಂವಿಧಾನ ಎಸ್ಸಿ/ಎಸ್ಟಿ ಪಟ್ಟಿಯಲ್ಲಿ ಭೋವಿ, ಲಂಬಾಣಿ, ಕೊರಚ, ಕೊರಮ ಸಮುದಾಯಗಳು ಗುರುತಿಸಲ್ಪಟ್ಟಿವೆ ಎಂದರು. ಇತ್ತೀಚೆಗೆ ನಾಗಮೋಹನ್ ದಾಸ್ ವರದಿ, ಕೆಲವು ಮಾಧ್ಯಮಗಳು ಪ್ರಗತಿಪರರು ಅಸಂಘಟಿತ, ಅಲೆಮಾರಿ ವಿಮುಕ್ತಿ ನೆನಲೆಯ ಸಮುದಾಯಗಳನ್ನು ಸ್ಪೃಶ್ಯರೆಂದು ಉದ್ದೇಶಪೂರ್ವಕ ಭಿನ್ನಮತ ಸೃಷ್ಟಿಸಲಾಗುತ್ತಿದೆ, ಸಂವಿಧಾನಿಕ ಮೀಸಲಾತಿ ಅವಕಾಶ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಖಂಡಿಸಿದರು. ಸ್ನೇಹಿತರೆ, ಪರಿಶಿಷ್ಟ ಜಾತಿ ಒಳಗಡೆ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ 101 ಸಮುದಾಯಗಳಿದ್ದಾವೆ. ಪರಿಶಿಷ್ಟ ಜಾತಿಯ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಬಹುದೊಡ್ಡ ಇತಿಹಾಸ ಇದೆ. ಸುಮಾರು 2000 ವರ್ಷಗಳಿಂದ ಶೋಷಣೆ ಮತ್ತು ಅಧಿಕಾರ ಮತ್ತು ಸಂಪತ್ತಿನಿಂದ ವಂಚಿತರಾದಂಥ ತಳ ಸಮುದಾಯಗಳಿಗೆ ಏನಾದರೂ ಅವ್ರಿಗೆ ಸಾಮಾಜಿಕವಾಗಿ ಮೇಲ್ ತರಬೇಕು, ಅವ್ರಿಗೂ ಕೂಡ ಇತರೆ ಎಲ್ಲ ಸಮುದಾಯಗಳಂತೆ ಸಾಮಾಜಿಕ ಸ್ಥಾನಮಾನ ಮತ್ತು ಘನತೆಗಳನ್ನ ಕೊಡಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಛತ್ರಪತಿ ಸಾಹುಮಹಾರಾಜರವರನ್ನು ಒಳಗೊಂಡು ನಾಲ್ವಡಿಯವರು ಸುಮಾರು 1918ರಲ್ಲಿ ಒಂದು ಮಿಲ್ಲರ್ ಕಮಿಷನನ್ನು ರಚನೆ ಮಾಡೋದ್ರ ಮುಖಾಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಅಂತ ಒಂದು ಪಟ್ಟಿಯನ್ನು ತಯಾರು ಮಾಡಿ ಅಲ್ಲಿರುವಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ದೊರಕಿಸಬೇಕು ಅಂತ ಅನ್ನೋದು ಇತಿಹಾಸ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂಥ ಬಂಜಾರ, ಲಂಬಾಣಿ, ಬೋವಿ, ಕೊರಮ, ಕೊರಚ, ಆದಿ ಕರ್ನಾಟಕ, ಆದಿ ದ್ರಾವಿಡ ಹೀಗೆ ಶೋಷಣೆಗೆ ಮತ್ತು ಸಾಮಾಜಿಕ ಅಸಮಾನತೆಗೆ ಒಳಗಾದಂಥ ಸಮುದಾಯಗಳಿಗೆ ಮಿಲ್ಲರ್ ಕಮಿಷನ್ ಆಯೋಗದಲ್ಲಿ ವಿಶೇಷವಾದಂಥ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿ ಅವಕಾಶವನ್ನು ಸೃಷ್ಟಿ ಮಾಡಲಾಯಿತು. ತದನಂತರದಲ್ಲಿ 1936ರಲ್ಲಿ ಮಂಡಲ್ ಕಮಿಷನ್ನು ಮತ್ತು ಸೈಮನ್ ಕಮಿಷನ್ ಅವರ ಒಂದು ವರದಿಯ ಶಿಫಾರಸಿನ ಮೇಲೆ ಬಾಬಾ ಸಾಹೇಬ್ರವರ ಹೋರಾಟದ ಫಲವಾಗಿ 1936ರಲ್ಲಿ ಫಸ್ಟ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟು ಡಿಕ್ಲೇರ್ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ಯಾರ್ಯಾರು ಡಿಪ್ರೆಸ್ಡ್ ಕ್ಲಾಸ್ ಅಥವಾ ಸೋಷಿಯೋ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇದ್ದರು ಅವ್ರಿಗೆ ಫಸ್ಟ್ ರಿಸರ್ವೇಷನ್ ತಗೊಬಂದಾಗ ಆಗಲೂ ಕೂಡ ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಬೋವಿ, ಬಂಜಾರ, ಕೊರ್ಮ, ಕೊರ್ಚ ಸಮುದಾಯಗಳ ಸಮಾನಾಂತರ ಜಾತಿಗಳು ಎಸ್ಸಿ ಪಟ್ಟಿಲಿತ್ತು. ಪ್ರಪ್ರಥಮವಾಗಿ 1950ರ ಸಾಂವಿಧಾನಿಕವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯನ್ನು ತಯಾರು ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಬೋವಿ, ಬಂಜಾರ, ಕೊರ್ಮ, ಕೊರ್ಚ ಸಮುದಾಯಗಳು 1950ರ ಪ್ರಥಮ ಪಟ್ಟಿಯಲ್ಲೂ ಕೂಡ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿತ್ತು. ತದನಂತರದಲ್ಲಿ ದೇವರಾಜ ಅರಸು ಅವರ ಕಾಲಘಟ್ಟದಲ್ಲಿ ಏರಿಯಾ ರಿಸ್ಟ್ರಿಕ್ಷನ್ ರಿಮೂವ್ ಮಾಡಬೇಕು ಅಂತೇಳಿ ಆವಲೂರವರ ಕಮಿಷನ್ ರಿಪೋರ್ಟ್ನ ಆಧರಿಸಿ 1976ರಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದಂಥ ಈ 4 ಜಾತಿಗಳ ರಿಸರ್ವೇಷನನ್ನು ಪ್ರಾದೇಶಿಕ ನಿರ್ಬಂಧವನ್ನು ಸಡಲು ಮಾಡಿ ಇಡೀ ಅಖಂಡ ರಾಜ್ಯಕ್ಕೆ ಇವರು ಎಸ್ಸಿ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಇದ್ದಂಥ ನಿರ್ಬಂಧವನ್ನು ತೆಗೆದುಹಾಕಲಾಯಿತು. ಗೋಷ್ಠಿಯಲ್ಲಿ ಭಾರತೀಯ ಓಡ್ ಪರಿಷತ್ ಒಸಿಸಿಐ ಜಿಲ್ಲಾಧ್ಯಕ್ಷ ಟಿಸಿ ಗುರಪ್ಪ, ಜಿಲ್ಲಾ ಕುಳುವ ಸಮಾಜದ ಜಿಲ್ಲಾ ಖಜಾಂಚಿ ಟೆಂಪೋ ರಾಮಕೃಷ್ಣ ಅಂಕಯ್ಯ ಇದ್ದರು.